ಅದು ಒಂದು ಗ್ರಾಮ. ಆ ಗ್ರಾಮದಲ್ಲಿ ಬದ್ರಿ ಎಂಬ ಒಂದು ಕಳ್ಳ ಇರ್ತಾನೆ. ಆತನು ರಾತ್ರಿ ಸಮಯದಲ್ಲಿ ಮನೆಯಲ್ಲಿ ಕಳ್ತನ ಮಾಡ್ತಾ ಇದ್ದ. ಆತನಿಗೆ ಒಂದು ಮಗ. ಆತನ ಹೆಸರು ರಾಮು. ಹೆಂಡತಿ ಶಾರದಾ ಸತ್ ಹೋಗೋದ್ರಿಂದ ಬದ್ರಿ ಆ ಹುಡುಗನ್ನ ಸರಿಯಾಗಿ ಹಿಡಿಸ್ಕೊಳ್ತಿರ್ಲಿಲ್ಲ. ಆತನು ಕಳ್ತನ ಮಾಡಿದ ಹಣದಿಂದ ಹೊರಗಡೆ ತಿನ್ನೋದು, ಮದ್ಯ ಸೇವಿಸೋದು ಇಂಥದ್ದು ಮಾಡ್ತಾ ಇದ್ದ. ಪಾಪ ರಾಮು ಹಸಿವಿಗೆ ತಡ್ಕೊಳಕ್ಕಾಗದೆ ಭಿಕ್ಷಾಟನೆ ಮಾಡಿಕೊಂಡು ಅವನ ಹೊಟ್ಟೆ ತುಂಬಿಸ್ಕೊಳ್ತಿರ್ತಾನೆ. ಹಾಗೆ ದಿನಗಳು ಕಳೀತಾ ಇರುತ್ತೆ. ಒಂದಿನ ರಾತ್ರಿ ಸಮಯದಲ್ಲಿ ಬದ್ರಿ ಒಂದು ಮನೆಯಲ್ಲಿ ಕಳ್ತನ ಮಾಡಿ ಒಂದು ಪೆಟ್ಟಿಗೆ ತುಂಬ ಹಣವನ್ನ ಅವನ ಮನೆಗೆ ತಗೊಂಡು ಹೋಗ್ತಾನೆ. ರಾಮು ಆ ಪೆಟ್ಟಿಗೆನ ನೋಡ್ತಾನೆ. ಇಷ್ಟು ಹಣ ಎಲ್ಲಿಂದ ತಗೊಂಡು ಬಂದೆ ಅಪ್ಪ? ನಿನ್ನ ಕಳ್ತನನ ಬಿಡಲ್ವಾ ಅಪ್ಪ? ಪಾಪ ಆ ಹಣ ಅವ್ರಿಗೆ ಎಷ್ಟು ಅವಸರನೋ ಏನೋ, ಆ ಹಣ ಅವ್ರಿಗೆ ವಾಪಸ್ ಕೊಟ್ಬಿಡಪ್ಪ. ಏನೋ ಚಿಕ್ಕ ಹುಡುಗ, ನನಗೆ ನೀತಿಗಳು ಹೇಳ್ತಿದ್ಯಾ, ಹೋಗು ಅಂತ ಬದ್ರಿ ರಾಮುನ ಬೈತಾನೆ. ರಾಮು ಅಳ್ತಾ ಇರ್ತಾನೆ. ಇನ್ನು ಆ ಮರುದಿನ ಬೆಳಿಗ್ಗೆ ಆ ಊರಲ್ಲಿರೋ ಪೊಲೀಸ್ ಅಧಿಕಾರಿ ಹತ್ರ ರಾಮು ಹೋಗ್ತಾನೆ. ಸರ್, ನಮ್ಮಪ್ಪ ಒಂದು ಕಳ್ಳ ತುಂಬ ಮಂದಿ ಹತ್ರ ಹಣ ಕಳ್ತನ ಮಾಡ್ತಿರ್ತಾನೆ. ನಿನ್ನೆ ಸ್ವಲ್ಪ ಹಣವನ್ನ ಕದ್ದು ಪೆಟ್ಟಿಗೆ ತುಂಬ ಹಣ ನಮ್ಮ ಮನೆಗೆ ತಗೊಂಡು ಬಂದ ಸರ್ ಅಂತ ನಡೆದ ವಿಷಯ ಎಲ್ಲ ಹೇಳ್ತಾನೆ ರಾಮು. ತಕ್ಷಣ ಅಧಿಕಾರಿ ಅವನ ಮನೆಗೆ ಹೋಗಿ ಆ ಹಣವನ್ನ ಸ್ವಾಧೀನ ಮಾಡಿಕೊಂಡು ಬದ್ರಿನ ಕರ್ಕೊಂಡು ಹೋಗಿ ಜೈಲಲ್ಲಿ ಇಡ್ತಾರೆ ಪೊಲೀಸ್ ಅಧಿಕಾರಿ. ರಾಮುವೊಂದಿಗೆ ಹೀಗಂತಾನೆ, ತಂದೆ ಅಂತಾನು ನೋಡದೆ ನಿಯತ್ತಿಂದ ಇಲ್ಲಿಗೆ ಬಂದು ನನ್ನ ಹತ್ರ ಹೇಳಿದ್ದಕ್ಕೆ ನಾನು ನಿನ್ನ ಅಭಿನಂದಿಸ್ತಿದ್ದೀನಿ. ಇದೋ ನೀನು ಹೀಗೆ ಸಮಾಚಾರ ಕೊಡ್ತಿದ್ರೆ ನಿನ್ನನ್ನು ನನ್ನ ಹಾಗೆ ಪೊಲೀಸ್ ಅಧಿಕಾರಿ ಮಾಡ್ತೀನಿ. ನೀನು ಶಾಲೆಗೆ ಹೋಗಿ ಓದ್ಕೊಳ್ತಾ ಇರು. ನಿನ್ನ ಖಾಲಿ ಸಮಯಗಳಲ್ಲಿ ಊರಲ್ಲಿ ನಡೆಯೋ ಕಳ್ತನಗಳು ಏನಾದರೂ ಇದ್ರೆ ಅದ್ರ ಬಗ್ಗೆ ಸಮಾಚಾರ ಹೇಳು ಅಂತ ಆ ಪೊಲೀಸ್ ಅಧಿಕಾರಿ ಹಣ ಕೊಡ್ತಾನೆ. ಅದಕ್ಕೆ ರಾಮು ತುಂಬ ಸಂತೋಷಿಸ್ತಾನೆ. ಅಂದರೆ ನಾನೀಗ ಪೊಲೀಸ್ ಅಧಿಕಾರಿ ಆಗೋದ್ನಾ ಹಾಗಾದರೆ ಅಂತ ರಾಮು ಖುಷಿ ಆಗ್ತಾನೆ. ಇನ್ನು ಆತನು ದಿನ ಬೆಳಿಗ್ಗೆ ಟೈಮಲ್ಲಿ ಚೆನ್ನಾಗಿ ಓದ್ಕೊಳ್ತಾ ಇರ್ತಾನೆ. ಹಾಗೆ ಸಾಯಂಕಾಲ ಭಿಕ್ಷುಕ ವೇಷ ಹಾಕ್ಕೊಂಡು ಎಲ್ಲಿ ಏನು ನಡೀತಿದ್ಯೋ ಅಂತ ಗಮನಿಸ್ತಾ ಇರ್ತಾನೆ. ಹಾಗಿದ್ದಾಗ ಒಂದು ದಿನ ಇಬ್ರು ಕಳ್ಳರು ಈ ವಿಧವಾಗಿ ಮಾತನಾಡಿಕೊಳ್ತಾ ಇರ್ತಾರೆ. ಈ ದಿನ ಹೇಗಾದರೂ ನಿಮ್ಮೂರಲ್ಲಿರೋ ಆ ಜಮೀನ್ದಾರ್ ಮನೆಯಲ್ಲಿ ಕಳ್ತನ ಮಾಡಬೇಕಿದ್ದೆ. ಅದಕ್ಕೆ ಪದಕ ನಾನು ಸಿದ್ಧ ಮಾಡಿದ್ದೀನಿ. ಆದರೆ ಸರಿ ಕಣೋ, ಈಗಲೇ ಅದ್ರ ಬಗ್ಗೆ ನೋಡೋಣ ಅಂತ ಆ ಕಳ್ಳರಿಬ್ರು ಮಾತನಾಡಿಕೊಳ್ಳೋದು ರಾಮು ಕೇಳ್ತಾನೆ. ತಕ್ಷಣ ಪೊಲೀಸರಿಗೆ ಹೇಳ್ತಾನೆ. ಪೊಲೀಸ್ ಅಧಿಕಾರಿ ಆ ಸಮಾಚಾರ ತಿಳ್ಕೊಂಡು ಆ ಜಮೀನ್ದಾರ್ ಮನೆ ಹತ್ರ ಕಾವಲು ಕಾಯ್ತಾನೆ. ಇನ್ನು ಆಗಲೇ ಆ ಕಳ್ಳರಿಬ್ರು ಅಲ್ಲಿಗೆ ಬರ್ತಾರೆ. ತಕ್ಷಣ ಆ ಪೊಲೀಸ್ ಅಧಿಕಾರಿ ಇಬ್ರು ಕಳ್ಳರನ್ನು ಹಿಡ್ಕೊಂಡು ಜೈಲಲ್ಲಿ ಹಾಕ್ತಾರೆ. ಇನ್ನೊಂದು ಬಾರಿ ರಾಮುನ ಮೆಚ್ಕೊಳ್ತಾನೆ ಪೊಲೀಸ್ ಅಧಿಕಾರಿ. ಹಾಗೆ ರಾಮು ಮಾಡ್ತಿರೋ ಕೆಲಸದಿಂದ ಆ ಊರಲ್ಲಿ ಕಳ್ತನಗಳು ಕಡಿಮೆ ಆಗೋಗುತ್ತೆ. ಸಮಾಚಾರ ಯಾರು ಕೊಡ್ತಿದ್ದಾರೋ ಯಾರಿಗೂ ಗೊತ್ತಿಲ್ಲ. ಹಾಗೆ ಕೆಲವು ದಿನಗಳು ಕಳೆಯುತ್ತೆ. ಕಳ್ಳರ ಬಗ್ಗೆ ಸಮಾಚಾರ ಕೊಡ್ತಿರೋದು ರಾಮು ಅಂತ ಒಂದು ಕಳ್ಳ ತಿಳ್ಕೊಳ್ತಾನೆ. ಆತನ ಹತ್ರಕ್ಕೆ ಹೋಗ್ತಾನೆ ಆ ಕಳ್ಳ. ಇದೋ ಹುಡುಗ, ರೈಲ್ವೆ ಸ್ಟೇಷನ್ನಲ್ಲಿ ಏನೋ ಬಾಂಬ್ ಇಟ್ಟಿದ್ದಾರಂತೆ. ಅಯ್ಯೋ, ಹಾಗಾದರೆ ತಕ್ಷಣ ಪೊಲೀಸರಿಗೆ ಸಮಾಚಾರ ಕೊಡಬೇಕು. ಅಷ್ಟು ಸಮಯ ಇಲ್ಲ. ಅದನ್ನು ನಾವೇ ಹುಡುಕಿ ಹಿಡ್ಕೊಂಡು ಅದು ಸಿಡಿಯದೆ ನಿಲ್ಲಿಸಿ ನಂತರ ಸಮಾಚಾರ ಕೊಡಬಹುದು. ನಡಿ ಹೊರಡೋಣ, ಇಲ್ಲ ಅಂದರೆ ಅದರಿಂದ ಘೋರ ಆಗೋಗುತ್ತೆ ಅಂತ ಆ ಕಳ್ಳ ರಾಮುನ ನಂಬಿಸಿ ರೈಲ್ವೆ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಆತನೊಂದಿಗೆ ಬಾಂಬ್ ಹುಡುಕ್ತಿರೋ ಹಾಗೆ ನಟಿಸಿ ಆತನನ್ನು ರೈಲ್ವೆ ಟ್ರ್ಯಾಕ್ ಮೇಲೆ ತಳ್ಳೋಕೆ ನೋಡ್ತಾನೆ ಕಳ್ಳ. ಆತನು ಪಾಪ ಚಿಕ್ಕ ಹುಡುಗ ಅಲ್ವಾ, ರೈಲ್ವೆ ಟ್ರ್ಯಾಕ್ ಮೇಲಕ್ಕೆ ಹತ್ತೋಕ್ಕಾಗದೆ ಕಾಪಾಡ್ರಿ, ನನ್ನ ಯಾರಾದರೂ ಕಾಪಾಡಿ ಅಂತ ಕೇಕೆಗಳು ಹಾಕ್ತಾ ಇರ್ತಾನೆ. ರಾಮು ಮೇಲೆ ಕಣ್ಣಿಟ್ಟಿರೋ ಪೊಲೀಸ್ ಅಧಿಕಾರಿ ಆ ಸಮಾಚಾರ ತಿಳ್ಕೊಂಡು ತಕ್ಷಣ ಅಲ್ಲಿಗೆ ಬರ್ತಾನೆ. ರೈಲು ಬರ್ತಾ ಇರುತ್ತೆ. ತಕ್ಷಣ ಆ ಪೊಲೀಸ್ ಅಧಿಕಾರಿ ರಾಮುನ ಮೇಲಕ್ಕೆಬ್ಬಿಸ್ತಾನೆ. ತಪ್ಪು ಸಮಾಚಾರ ಕೊಟ್ಟಿದ್ದಕ್ಕೆ ಆ ಕಳ್ಳನ್ನ ಹಿಡ್ಕೊಂಡು ಪೊಲೀಸ್ ಅಧಿಕಾರಿ ಚೆನ್ನಾಗಿ ಹೊಡಿತಾನೆ. ಇನ್ನು ಆ ನಂತರ ಅವರೆಲ್ಲರೂ ಅಲ್ಲಿಂದ ಹೊರಡುತ್ತಾರೆ. ಹಾಗೆ ಕೆಲವು ವರ್ಷಗಳು ಕಳೆಯುತ್ತೆ. ಇನ್ನು ಪೊಲೀಸ್ ಸಹಕಾರದಿಂದ ಆತನ ಹೆಂಡತಿ ಆಶ್ಚರ್ಯ ಪಡುತ್ತಾ ಆ ಖಜಾನೆನ ನೋಡಿ ತುಂಬ ಸಂತೋಷಿಸ್ತಿರ್ತಾನೆ. ಇನ್ನು ಅದರಿಂದ ತುಂಬ ಸಂತೋಷವಾಗಿ ಜೀವಿಸ್ತಾರೆ.